ಕೇಂದ್ರ ಬಜೆಟ್ನ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಅನುಕೂಲ ಆಗಿಲ್ಲ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಂದಿದ್ದಾರೆ, ಏನ್ರಿ ನೀವೇನು ಮಾಡೇ ಇಲ್ಲ, ಈ ಸಲ ಅನುಕೂಲನೇ ಆಗಿಲ್ಲ, AI ಬಳಸಿದ್ರೆ ಹೆಂಗೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನೀವು ಹೆಚ್ಚಿನ ರೀತಿಯ ರೇಷ್ಮೆ ಕಡೆ ಒಂಚೂರು ಒತ್ತು ಕೊಡಬೇಕಾಗಿತ್ತು ಅಂತ ಅವರ ವಾದವಾಗಿದ್ದು. ಹಾಗಾಗಿ ಏನೇನು ಮಾತಾಡಿದ್ದಾರೆ ಕೈ ನಾಯಕರು ನೋಡೋಣ. ಏನು ಯಾವ ಸ್ಪೆಷಲ್ ಟ್ರೈನ್ ಆಗಿದೆ, ಏನ್ ಹಣ ಬಂದಿದೆ, ಹಿಂದೆ ರಾಜ್ಯದ ಹಣಕಾಸು ಆಯೋಗದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ರಲ್ಲೇನೆ 80,000 ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಗಿದೆ. ಈಗ ಯಾವುದು ಕೂಡ ನಮ್ಗೆ ಅನುಕೂಲ ಆಗಿಲ್ಲ. ಮಹಾತ್ಮ ಗಾಂಧೀಜಿ ಒಂದು ಹೆಸರು ಎಲ್ಲ ಸೇರಿಸಿದ್ದಾರೆ ಅನ್ನೋದು ನನಗೆ ನೋಡಿದೆ. ನರೇಗರೆ ವಾಪಸ್ ಜಾರಿ ಮಾಡ್ಲಿ ಅನ್ನೋದು ನಮ್ಮೆಲ್ಲರ ಒತ್ತಾಯ. ಈ NDA ಸರ್ಕಾರ ಬಂದ ಮೇಲೆ ನಷ್ಟನೇ ಆಗ್ತಾ ಇದೆ ಹೊರತು ಏನು ಇಲ್ಲ. ಕೇಂದ್ರ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಟ್ಬಿಡೋದ್ ಮೇಲು. ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಿದ್ದಾಗ ಈ ಬಿಜೆಪಿ ಎಂಪಿಗಳು ಮತ್ತು ಕೇಂದ್ರ ರಾಜ್ಯದ ಮಂತ್ರಿಗಳೆಲ್ಲ ಸ್ವಾಭಿಮಾನ ಇದ್ರೆ, ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೇನಾದ್ರು ಆಸಕ್ತಿ ಇದ್ರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಡೋದು ಮೇಲು. ಧ್ವನಿ ಇಲ್ಲದ ಎಂಪಿಗಳು, ಧ್ವನಿ ಇಲ್ಲದ ಮಂತ್ರಿಗಳು, ಅವರು 10 ರೂಪಾಯಿ ಹಣ ತಂದಿದ್ದೀವಿ ಈ ರಾಜ್ಯಕ್ಕೋಸ್ಕರ ಅಂತ ಹೇಳ್ಕೋಷ್ಟು ನೈತಿಕ ಶಕ್ತಿಯನ್ನ ಇವತ್ತು ಅವರು ಕಳ್ಕೊಂಡಿದ್ದಾರೆ. ಕೇಂದ್ರದ ಬಜೆಟ್ನ ಕರ್ನಾಟಕದ ಪ್ರವಾಸೋದ್ಯಮದ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಕೋಸ್ಟಲ್ ಭಾಗದಲ್ಲಿ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮೆಡಿಕಲ್ ಟೂರಿಸಂ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಟೂರಿಸಂ ಮಿತ್ರಗಳು, ಟೂರಿಸಂ ಗೈಡ್ಸ್ ಅಂತ ನಾವು ಹೇಳ್ತೀವಿ, ಅವರನ್ನು ವಿಸ್ತೃತವಾಗಿ ತರಬೇತಿ ಕೊಡಬೇಕು ಹಾಗೆ ಅಂಥೇಳಿ ಅದು ಒಂದು ಘೋಷಣೆ ಇದೆ. ಕರ್ನಾಟಕದ ಟೂರಿಸಂ ಬಗ್ಗೆ ಈಗೇನು ಸದ್ಯ ಗಮನ ಹರಿಸಿದ್ದಾರೆ ಅದನ್ನು ಸ್ವಾಗತಿಸ್ತೇನೆ. ಆಗಬೇಕಾದದ್ದು ಭಾಳ ಇದೆ. ಇದೇನು ನಮ್ಮ ಬೆಂಗಳೂರನ್ನು ರೈಲ್ವೆ ಫಾಸ್ಟ್ ಟ್ರೈನ್ ಹಬ್ಬನ್ನು ಮಾಡಬೇಕು ಅಂಥೇಳಿ ನಿರ್ಣಯ ಮಾಡಿದ್ದಾರೆ. ಅದು ಸ್ವಾಗತಾರ್ಹವಾಗಿದ್ದು, ನಾವು ಈ ಬಜೆಟ್ ಮೂಲಕ ಏನು ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ರಾಜ್ಯಕ್ಕೆ ನೀಡಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಪಾಲು, ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಏನಿದೆಯಲ್ಲ, ಆ ಹಣವನ್ನು ಯಾವ ರೀತಿಯಾಗಿ ಅವರು ನಮಗೆ ಪಾವತಿಸ್ತಾರೆ ಅನ್ನೋದ್ರ ಬಗ್ಗೆಯೂ ಸಹಿತ ಇದರಲ್ಲಿ ಸ್ಪಷ್ಟವಾದ ಚಿತ್ರ ಬರಬೇಕು. ಪದೇ ಪದೇ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯನೇ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ರಾಜ್ಯಸಭಾ ಮೆಂಬರ್ ಆಗಿ ಹೋದಂಥ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ, ಕೇಂದ್ರದಿಂದ ಬರಬೇಕಾದಂಥ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಜೊತೆಯಲ್ಲಿ ಏನು ನೆನಗುದಿಗೆ ಬಿದ್ದಂಥ ಯೋಜನೆಗಳು, ನೀರಾವರಿ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಿದ್ದು ಹೋದ ಬಜೆಟ್ನಲ್ಲಿ 3 ವರ್ಷದ ಹಿಂದೆ ಮಾಡಿದ್ದನ್ನು ಕೂಡ ಇನ್ನೂ ಕೈಗೆತ್ಕೊಂಡಿಲ್ಲ. ನಮ್ಮ ರಾಜ್ಯಕ್ಕೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ? ಜೊತೆಯಲ್ಲಿ ಬಿಜೆಪಿಯಿಂದ ಗೆದ್ದು ಹೋದಂತ ಬಹಳಷ್ಟು ದೊಡ್ಡ ಜನ ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಒಂದು ಶಬ್ದ ಕೂಡ ಮಾತನಾಡಕ್ಕೆ ತಯಾರಿಲ್ಲ ಅಂತಂದ್ರೆ ಇದು ನಮ್ಮ ದುರ್ದೈವ ಅಂತ ಹೇಳಲಿಕ್ಕೆ ಬಯಸ್ತೇನೆ.